ವೆಲ್ಕಮ್ ಬ್ಯಾಕ್. ದರ್ಶನ್ಗೆ ಈಕೆ ತಂಗಿ ಇದ್ದಂತೆ. ಪವಿತ್ರ ಗೌಡಗೆ ಪರಮಾಪ್ತೆ, ಕ್ಲೋಸೆಸ್ಟ್ ಫ್ರೆಂಡ್. ಕಾಕಿ ಪಡೆ ಈಗ ಈಕೆಯ ಮೇಲೆಯೂ ಕೂಡ ನಿಗಾ ವಹಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದಾಗ್ಯೂ ಕೂಡ ಈಕೆಯ ಮೇಲೆ ಪೊಲೀಸರಿಗೆ ಅನುಮಾನ ಮಾತ್ರ ಎಳ್ಳಷ್ಟು ಕಡಿಮೆ ಆಗ್ತಾ ಇಲ್ಲ. ಹಾಗಿದ್ರೆ ಯಾರು ಈಕೆ? ತನಿಖೆ ಯಾವ ಹಂತದಲ್ಲಿದೆ? ಈಕೆಗೆ ನೋಟಿಸ್ ಮೇಲೆ ನೋಟಿಸ್ ಕೊಡೋದಕ್ಕೆ ಕಾರಣ ಏನು? ಒಂದು ವರದಿ ಇದೆ, ನೋಡೋಣ. ಸಮದ ಮೇಲೆ ಪೊಲೀಸರಿಗೆ ತಪ್ಪಿಲ್ಲ ಅನುಮಾನ. ಪದೇ ಪದೇ ಸಮತಾಳನ್ನ ಕರೆಸಿ ಕಾಕಿ ವಿಚಾರಣೆ. ದರ್ಶನ್ ಹಾಗೂ ಪವಿತ್ರ ಗೌಡಗೆ ಕಾಮನ್ ಫ್ರೆಂಡ್ ಆಗಿರೋ ಸಮತ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ರೇಣುಕಸ್ವಾಮಿ ಕೊಲೆ ವಿಚಾರವಾಗಿ ಈಕೆಗೇನಾದ್ರೂ ಗೊತ್ತಿದ್ಯಾ? ದಾಸ ಅಥವಾ ಲಿಪ್ಸ್ಟಿಕ್ ರಾಣಿ ಏನಾದ್ರೂ ಹೇಳಿಕೊಂಡಿದ್ದಾಳೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಹೀಗಾಗಿಯೇ ಪದೇ ಪದೇ ಸಮತಾಳನ್ನ ಕರೆಸಿ ಪೊಲೀಸ್ನವರು ವಿಚಾರಣೆ ನಡೆಸುತ್ತಿದ್ದಾರೆ. ಸದ್ಯ A1 ಆರೋಪಿ ಪವಿತ್ರ ಗೌಡ ಕ್ಲೋಸ್ ಫ್ರೆಂಡ್ ಆಗಿರೋ ಸಮತಾಗೆ ರೇಣುಕಸ್ವಾಮಿ ಕೊಲೆ ಬಗ್ಗೆ ಮುಂಚೆ ಗೊತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಪದೇ ಪದೇ ಸಮತಾಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಈವರೆಗೆ 4 ರಿಂದ 5 ಬಾರಿ ಸಮತಾ ವಿಚಾರಣೆ ನಡೆಸಿರುವ ಪೊಲೀಸರು ಮತ್ತಷ್ಟು ಬಾರಿ ನೋಟಿಸ್ ನೀಡಿ ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ. ಸಮತಾಳನ್ನ ವಿಚಾರಣೆಗೆ ಕರೆತಿರೋದ್ಯಾಕೆ ಪೊಲೀಸರು? ಪವಿತ್ರ ಗೌಡ ಆತ್ಮೀಯ ಗೆಳತಿಯಾಗಿರೋ ಸಮತಾಳೊಂದಿಗೆ ಬಿಸ್ನೆಸ್ ವಿಚಾರಗಳು, ಪರ್ಸನಲ್ ವಿಚಾರಗಳ ಬಗ್ಗೆ ಶೇರ್ ಮಾಡಿಕೊಳ್ತಾ ಇದ್ಲು. ಹೀಗಾಗಿ ರೇಣುಕಸ್ವಾಮಿ ಬಗ್ಗೆಯೂ ಸಮತಾಗೆ ಪವಿತ್ರ ಗೌಡ ಹೇಳಿರಬಹುದು ಅಂತ ಕಾಕಿಗೆ ಶಂಕೆ ವ್ಯಕ್ತವಾಗಿದೆ. ರೇಣುಕಸ್ವಾಮಿ ಮೆಸೇಜ್ ಮಾಡಿರೋದು ಆತನನ್ನ ಕರೆಸ್ತಾ ಇರೋದು ಕೊಲೆ ಮಾಡುವ ಬಗ್ಗೆ ಹೇಳಿಕೊಂಡಿರಬಹುದು. ಯಾಕೆಂದ್ರೆ ಸಮತಾ ಪತಿ ವಿಕ್ಟೋರಿಯಾದಲ್ಲಿ ಸರ್ಜನ್ ಆಗಿದ್ದು ಪೋಸ್ಟ್ ಮಾರ್ಟಮ್ ಮಾಡುವ ವೈದ್ಯಾಧಿಕಾರಿಯಾಗಿದ್ದಾರೆ. ರೇಣುಕಸ್ವಾಮಿ ಕೊಲೆಯಾದ್ಮೇಲೆ ಪೋಸ್ಟ್ ಮಾರ್ಟಮ್ನಲ್ಲಿ ನೋಡಿಕೊಂಡ್ರಾಯ್ತು ಅಂತ ಮಾತುಕತೆ ನಡೆದಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲದರ ನಡುವೆ ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ದಿನ ತಮಗೆ ರಜೆ ಇದ್ರೂ ಸಮತಾ ಪತಿ ಶವಾಗಾರಕ್ಕೆ ಹೋಗಿದ್ರು. ಇದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಆದರೆ ವೈದ್ಯಾಧಿಕಾರಿಗಳ ತಂಡ ಸಮತಾ ಪತಿಗೆ ಕೇಸ್ ಬಗ್ಗೆ ಹೆಚ್ಚು ತಲೆದೂರಿಸೋಕೆ ಬಿಟ್ಟಿಲ್ಲ. ತನಿಖೆ ವೇಳೆ ಈ ಎಲ್ಲ ಮಾಹಿತಿ ಪಡೆದಿರೋ ಪೊಲೀಸರು ಸಮತಾಳನ್ನ ಪದೇ ಪದೇ ಕರೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಸೇರಿಯಾಗಿದೆ. ದರ್ಶನ್ಗಾಗಿ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಲವು ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸ್ಯಾಂಡಲ್ವುಡ್ ಕಲಾವಿದರು ಕೂಡ ಪೂಜೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರಿಗಾಗಿ ಪೂಜೆ, ಯಾವ ಕಾರಣಕ್ಕಾಗಿ ಪೂಜೆ, ಇದರ ಜೊತೆಗೆ ಇವ್ರು ಮಾಡ್ತಾ ಇರೋಂಥ ಈ ಪೂಜೆಯಲ್ಲಿ ಆ ಇಬ್ಬರು ಪ್ರಖ್ಯಾತ ನಟರು ಭಾಗಿಯಾಗ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಪೋರ್ಕಿಗಾಗಿ ಸ್ಯಾಂಡಲ್ವುಡ್ ಪೂಜೆ, ಹೋಮಕ್ಕೆ ಬರ್ತಾರ ಕಿಚ್ಚ ಯಶ್. ಹೊರಗಡೆ ತಳುಕು, ಒಳಗಡೆ ಹುಳುಕು ಅನ್ನೋ ಮಾತಿದೆ. ಈ ಒಂದು ಮಾತು ಪೊರ್ಕಿ ಬಾಸ್ ದರ್ಶನ್ಗೆ ಅನ್ವಯ ಆಗ್ತಿದೆ. ಕಟ್ಟಿಕೊಂಡ ಹೆಂಡತಿ ಇದ್ರು ಯಾವಳಿಗೋಸ್ಕರನೋ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಸೇರಿದ್ದಾರೆ ನಟ ದರ್ಶನ್. ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಯಾವೊಬ್ಬ ನಟನು ತುಟಿಕ್ ಪಿಟಿಕ್ ಅಂತ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೀಗ ದರ್ಶನ್ ಬಿಡುಗಡೆಯಾಗಿ ಪ್ರಾರ್ಥಿಸಲು ಸ್ಯಾಂಡಲ್ವುಡ್ ಕಲಾವಿದರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗುತ್ತಿದೆ. ಮೂಲಗಳ ಪ್ರಕಾರ ಆಗಸ್ಟ್ 14ರಂದು ಬೆಂಗಳೂರಿನಲ್ಲಿರುವ ಕಲಾವಿದರ ಸಂಘದ ಕಚೇರಿಯಲ್ಲಿ ವಿಶೇಷ ಪೂರ್ಣಾಹುತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಕಲಾವಿದರಿಗೂ ಭಾಗವಹಿಸುವಂತೆ ಆಹ್ವಾನ ನೀಡಲಾಗಿದೆ. ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ನಟ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಶಿವರಾಜ್ ಕುಮಾರ್, ಉಪೇಂದ್ರ, ಸುದೀಪ್ ಮತ್ತು ಯಶ್ ಅವರಿಗೂ ಆಹ್ವಾನ ನೀಡಲಾಗಿದೆ. ಆದರೆ ಈ ಪೂಜೆಗೆ ನಟ ಹಾಗೂ ಒಂದು ಕಾಲದಲ್ಲಿ ದರ್ಶನ್ ಕುಚಿಕು ಆಗಿದ್ದ ಕಿಚ್ಚ ಸುದೀಪ್ ಭಾಗಿಯಾಗ್ತಾರೆ ಎಂಬ ಪ್ರಶ್ನೆ ಎದುರಾಗಿದೆ. ಚಂದನವನದಲ್ಲಿ ನಟ ದರ್ಶನ್ಗೆ ಸಾಕಷ್ಟು ಆತ್ಮೀಯರು ಇದ್ದಾರೆ. ಅನೇಕ ಕಲಾವಿದರು ಈ ಯಾಗದಲ್ಲಿ ಭಾಗವಹಿಸುವುದು ಖಚಿತವಾಗಿದೆ. ಧನ್ವೀರ್, ವಿನೋದ್ ಪ್ರಭಾಕರ್ ಸೇರಿದಂತೆ ಅನೇಕರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ.
ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಕನಿಷ್ಠ ಒಂದಾದರೂ ಸಿನಿಮಾ ಮಾಡುತ್ತಾ ಸಿನಿಮಾ ಕಲಾವಿದರು ಚಿತ್ರಮಂದಿರಗಳಿಗೆ ಜೀವ ತುಂಬುತ್ತಿದ್ದ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನೂ ಕೆಲವು ನಟರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿದ್ದು ವರ್ಷಾನುಗಟ್ಟಲೆ ತೆಗೆದುಕೊಳ್ಳುತ್ತಿದ್ದಾರೆ. ಆದ್ರೀಗ ದರ್ಶನ್ ಜೈಲು ಪಾಲಾಗಿರೋದು ಸಾಕಷ್ಟು ಸಂಕಷ್ಟಕ್ಕೀಡಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಲ್ಲಿ ಪೂಜೆ ಪುನಸ್ಕಾರಕ್ಕಾಗಿ ವಿಜಯಲಕ್ಷ್ಮಿ ವಿವಿಧ ಹೋಮ ಹವನ ಮಾಡುತ್ತಿದ್ದಾರೆ. ಈಗ ಸ್ಯಾಂಡಲ್ವುಡ್ ಕಲಾವಿದರು ಪೂಜೆ ನಡೆಸುತ್ತಿದ್ದು ದೇವರು ಕೃಪೆ ತೋರ್ತಾನೆ ಎಂದು ಕಾದು ನೋಡಬೇಕು. ವಯನಾಡು ದುರಂತ ಸ್ಥಳದಲ್ಲಿ ನಮೋ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪಿಣರಾಯಿ ಜೊತೆಗೂಡಿ ಮೋದಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಗುಡ್ಡ ಕುಸಿತ ಸ್ಥಳಕ್ಕೂ ಭೇಟಿಯನ್ನ ನೀಡಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಸಂತ್ರಸ್ತರ ರಕ್ಷಣೆ ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಎನ್ಡಿಆರ್ಎಫ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಂತ್ರಸ್ತರ ಜೊತೆಯೂ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ವಯನಾಡಿನಲ್ಲಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ನೇರ ಪ್ರಸಾರವನ್ನ ಕೂಡ ನೀಡ್ತಾ ಇದೆ. ನಮ್ಮ ರಂಜಿತ್ ಶಿರಿಯಾರ್ ಅಲ್ಲೇ ಇದ್ದಾರೆ ಸ್ಥಳದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿಂದ ಎಲ್ಲಿಗೆ ಹೋದ್ರು, ಯಾವ ರೀತಿಯಾಗಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ಅಂದರೆ ಅಲ್ಲಿನ NDRF ಅಧಿಕಾರಿಗಳ ಬಳಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾ ಇದ್ದಾರೆ ಅನ್ನೋದರ ಕುರಿತು ಇಂಚಿಂಚು ಡೀಟೇಲ್ಸನ್ನು ಕೂಡ ನೀಡ್ತಾ ಇದ್ದಾರೆ. ಇದೀಗ ಅಲ್ಲಿನ ಜನತೆಯನ್ನು ಕೂಡ ರಂಜಿತ್ ಅವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್ ಶಿರಿಯಾರ್, ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸ್ಥಳದಿಂದ. ಎಸ್ ರಮ್ಯಾ, ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾರ್ಗವಾಗಿ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕಾನ್ವೆ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ವಾಪಸ್ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೋದಿ ಅವರ ಬೆಂಗಾವಲು ವಾಹನ ಮುಂಭಾಗದಲ್ಲಿ ಬರ್ತಾ ಇದೆ. ಈಗ ಹೋಗ್ತಾ ಇರೋದು ವಿಮ್ಸ್ ಆಸ್ಪತ್ರೆ ಕಡೆಗೆ ಹೋಗ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಚೂರನ್ಮಲ ಮತ್ತೆ ಮುಂಡಕೈ ಸೇರಿದಂತೆ ಆ ಭಾಗಕ್ಕೆ ಹೋಗಿ ಅಲ್ಲಿನ ಸಂತ್ರಸ್ತರು ಅದರ ಜೊತೆಗೆ ಆಗಿರುವಂಥ ಹಾನಿಯನ್ನ ಅಲ್ಲಿ ವೀಕ್ಷಣೆ ಮಾಡಿ ಪ್ರಧಾನಿ ಮೋದಿ ಬರ್ತಾ ಇರುವಂಥ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಮೋದಿ ಅವರ ಜೊತೆಗೆ ಬೆಂಗಾವಲು ವಾಹನ, ಇದೇ ವಾಹನದಲ್ಲಿ ಮೋದಿ ಇದ್ದಾರೆ ನೋಡಿ. ಮೋದಿ ಇದೇ ವಾಹನದಲ್ಲಿದ್ದಾರೆ. ಈಗ ವಿಮ್ಸ್ ಕಡೆಗೆ ಮೋದಿ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ